ಸ್ಟ್ರಾಂಗ್ ಆಗಿರೋರು, ನಾನು ಇನ್ನರ್ ಸ್ಟ್ರೆಂತ್ ಹೇಳ್ತೀನಿ ಅಂತಿಲ್ಲ, ಆ ಇನ್ನರ್ ಸ್ಟ್ರೆಂತಲ್ಲಿರೋರು ಏಕಾಂತವಾಗಿ ರಾತ್ರಿ ಮನನ ಮಾಡ್ತಾರೆ. ಒಬ್ಬರೇ ಬೆಳಗ್ಗೆ ಎಲ್ಲರ ಜೊತೆನೂ ಸೇರಿ ನಗ್ತಾ ಇರ್ತಾರೆ. ಅದು ನಿಧಿಧ್ಯಾಸನ. ಎಲ್ಲರ ಮಾತು ಕೇಳ್ತಾರೆ, ಓದಿದ್ದನ್ನು ವಿಷಯನ ಸ್ನೇಹಿತರ ಹತ್ರ ಮಾತಾಡ್ತಾರೆ, ಶ್ರವಣ ಮಾಡ್ತಾರೆ. ಫ್ಯಾಮಿಲಿ ಹುಷಾರಿಲ್ಲದೆ ಇರೋರ ಹತ್ರದವ್ರ ಹತ್ರ ಮೌನವಾಗಿರ್ತಾರೆ, ಸಮಾಧಿನಲ್ಲಿರ್ತಾರೆ. ಅವ್ರಿಗೆ ಯಾರಿಗೂ ವರಿ ಮಾಡಬಾರ್ದು, ಆ ರೀತಿ ನಡ್ಕೋತಾರೆ. ಇದೇ ನಿಜವಾದ ಧ್ಯಾನ. ಮನನ, ಶ್ರವಣ, ನಿಧಿಧ್ಯಾಸನ, ಧ್ಯಾನ ಎಲ್ಲವೂ ಒಂದು ದಿನದಲ್ಲಿ ಪ್ರತಿಯೊಂದು ಅವಕಾಶ ಸಿಕ್ಕಿದಾಗ ಅದನ್ನು ಬಳಸ್ಕೋಬೇಕು. ಅದೊಂದು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡೋ ಥರ ಅಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಎವ್ರಿ ಡೇ.